ಓಂ ಗಣಪತಿ ನಮಃ. ಕನ್ನಡ ಲೈಫ್ ಚಾನೆಲ್ನ ಎಲ್ಲಾ ವೀಕ್ಷಕರಿಗೂ ಸುಮಾದೀಪಕ ನಮಸ್ಕಾರಗಳನ್ನು ತಿಳಿಸುತ್ತಾ, ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ವೀಕ್ಷಕರೇ, ಇದು 2024ರಲ್ಲಿ ಈ ಒಂದು ಹೊಸ ವರ್ಷದಲ್ಲಿ ಈ ನಮ್ಮ ಒಂದು ಶನಿ ಗ್ರಹ, ಶನಿ ದೇವನ ಒಂದು ಪ್ರಭಾವ ಈ ನಮ್ಮ ದ್ವಾದಶಿ ರಾಶಿ ಫಲಗಳ ಮೇಲೆ ಯಾವ ರೀತಿಯಾಗಿ ಅದು ಬೀಳಲಿದೆ, ಹಾಗೆ ಅದರ ಒಂದು ಪರಿಣಾಮಗಳು ಏನಾಗಬಹುದು ಎಂಬುದನ್ನು ತಿಳಿಸ್ತೇನೆ. ಇನ್ನು ವೀಕ್ಷಕರೇ, ಈ ಒಂದು 2024ರ ಹೊಸ ವರ್ಷದಲ್ಲಿ ಶನಿ ಕೃಪೆಯಿಂದ ಈ ದ್ವಾದಶಿ ರಾಶಿ ಫಲಗಳಲ್ಲಿ ಮೊಟ್ಟ ಮೊದಲದಾಗಿರುವಂತಹ ರಾಶಿ ಮೇಷರಾಶಿ. ಫಸ್ಟ್ ಏನೇ ಇದ್ರು ಅದ್ರ ಮುಖಾಂತರ ನಾವು ಬರ್ತೇವೆ ಅಲ್ವಾ? ಖಂಡಿತ. ಇನ್ನು ಶನಿ ಕೃಪೆಯಿಂದ ಮೇಷರಾಶಿಗೆ ಸಮೃದ್ಧಿ ಮತ್ತು ಯಶಸ್ಸು ಕೂಡ ಯಾವ ರೀತಿಯಾಗಿ ಸಿಗಲಿದೆ ಎಂಬುದನ್ನು ನಾವು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಇನ್ನು ನಮ್ಮ ಈ ಒಂದು ವೈದಿಕ ಶಾಸ್ತ್ರದಲ್ಲಿ ಶನಿ ಅತ್ಯಂತ ಪ್ರಭಾವಶಾಲಿ ಅಂತೇಳಿ ಹೇಳ್ಬಹುದು. ಪ್ರಭಾವಶಾಲಿಯಾದಂತಹ ಒಂದು ಗ್ರಹಗಳಲ್ಲಿ ಒಂದಾಗಿದೆ ಅಂತ ಹೇಳ್ಬೋದು. ಹಾಗೆ ಸವಾಲು ಮತ್ತು ಜವಾಬ್ದಾರಿಗಳ ಮೂಲಕ ಅಮೂಲ್ಯವಾದಂತಹ ಜೀವನದಲ್ಲಿನ ಪಾಠಗಳನ್ನು ಕೂಡ ಕಲಿಸಿಕೊಡುತ್ತದೆ ಅಂತ ಹೇಳೋದ್ರಲ್ಲಿ ತಪ್ಪಿಲ್ಲ. ಇಂತಹದ್ರಲ್ಲಿ ಶನಿಯು ಮಾತ್ರ ಅತ್ಯಂತ ದೊಡ್ಡದಾದಂತಹ ಹೆಚ್ಚಿನ ಅತ್ಯಂತ ಮಹತ್ವವನ್ನು ಹೊಂದಿರ್ತದೆ ಅಂತಲೇ ಹೇಳ್ಬೋದು. ಅದರ ಪಾತ್ರ ಹೆಚ್ಚು ಮಹತ್ವವಾಗಿರ್ತದೆ ಅಂತ ಹೇಳ್ಬೋದು. ಇನ್ನು ಶನಿಯು ಪ್ರತಿಯೊಬ್ಬರ ರಾಶಿಯಲ್ಲೂ ಕೂಡ ಬಂದು ಹೋಗ್ತದೆ. ಇದು ಪ್ರತಿಯೊಂದು ರಾಶಿಗಳಲ್ಲೂ ಸಹ 7.5 ವರ್ಷ ಪ್ರಮುಖವಾಗಿ ಈ ಅವಧಿಯಲ್ಲಿ ಇರ್ತದೆ ಅಂತ ತಿಳಿಸಲಾಗಿದೆ. ಹಾಗೆ ಶನಿಯನ್ನು ನ್ಯಾಯದೇವ ಎಂದು ಕೂಡ ಕರೆಯುತ್ತೇವೆ. ಈಗಿನ ಪ್ರಸ್ತುತದಲ್ಲಿ ಶನಿ ಗ್ರಹವು ತನ್ನದೇ ಆದಂತಹ ಕುಂಭರಾಶಿಯಲ್ಲಿ ಚಲಿಸುತ್ತಿದ್ದಾಗ ಇದು 2025ರವರೆಗೆ ಮುಂದುವರಿಯಲಿದೆ. ಆದರೆ ಈ ಒಂದು 2024ರ ಹೊಸ ವರ್ಷದಲ್ಲಿ ಇದು 12 ರಾಶಿ ಚಕ್ರಗಳ ಜೀವನದ ಮೇಲೆ ಪರಿಣಾಮ ಕೂಡ ಬೀರಲಿದೆ ಎಂಬುದನ್ನು ತಿಳಿಸಲಾಗಿದೆ. ಅದೇ ರೀತಿಯಾಗಿ 2024ರಲ್ಲಿ ಶನಿ ಹಿಮ್ಮುಖನಾಗುತ್ತಾನೆ ಮತ್ತು ಉದಯಿಸುತ್ತಾನೆ. ಹಾಗಾಗಿ ಪ್ರತಿಯೊಂದು ರಾಶಿಯಲ್ಲಿಯೂ ಸಹ ತನ್ನದೇ ಆದಂತಹ ಒಂದು ಯಶಸ್ಸನ್ನು ಪಡೆಯುವುದು ಕೂಡ ಖಂಡಿತ ಅಂತ ಹೇಳಿ ಹೇಳ್ಬಹುದು. ಹಾಗೆ ಶನಿ ಗ್ರಹ 2024ರ ಫೆಬ್ರವರಿ 11ರಿಂದ ಮಾರ್ಚ್ 18ರವರೆಗೆ ಅಸ್ತಮ ಸ್ಥಿತಿಯಲ್ಲಿ ಇರ್ತಾನೆ. ಇದರ ನಂತರ ಉದಯವಾಗುತ್ತದೆ. ಹಾಗೆ ಜೂನ್ 29ರಿಂದ ನವೆಂಬರ್ 13ರವರೆಗೆ ಕುಂಭರಾಶಿಯಲ್ಲಿ ಹಿಮ್ಮುಖನಾಗುತ್ತಾನೆ. ಶನಿ ಸ್ಥಾನದಲ್ಲಿ ಬದಲಾವಣೆಗಳು ಈ 12 ರಾಶಿಗಳ ಮೇಲೆ ಕೂಡ ಪರಿಣಾಮ ಬೀಳಲಿದೆ. ಹಾಗಾಗಿ ಈ ಒಂದು ಇದರ ಪರಿಣಾಮ ಯಾವ ರೀತಿಯಾಗಿ ಸಂಭವಿಸಲಿದೆ ಎಂಬುದನ್ನ ಪ್ರತಿಯೊಂದು ರಾಶಿಗಳಲ್ಲೂ ಸಹ ನಾನು ತಿಳಿಸ್ಕೊಡ್ತೇನೆ. ಹಾಗಾಗಿ ಮೊಟ್ಟ ಮೊದಲನೇದಾಗಿರುವಂತಹದ್ದು ದ್ವಾದಶಿ ರಾಶಿ ಫಲಗಳಲ್ಲಿ ಮೇಷರಾಶಿ. ಈ ಒಂದು ಮೇಷರಾಶಿಗೆ ಈ ಒಂದು ಶನಿಯ ಪ್ರಭಾವ 2024ರಲ್ಲಿ ಹೇಗಿದೆ ನೋಡೋಣ. 2024ರಲ್ಲಿ ಮೇಷರಾಶಿಯವರಿಗೆ ಈ ಒಂದು ಶನಿ ಗ್ರಹದ ಬದಲಾವಣೆಯಿಂದ ಬಹಳಷ್ಟು ಫಲದಾಯಕವಾಗಲಿದೆ ಅಂತೇಳಿ ತಿಳಿಸಲಾಗಿದೆ. ಇವರಿಗೆ ಹೆಚ್ಚು ಸಂಪತ್ತು ಮತ್ತು ಅವರು ಮಾಡುವಂತಹ ಕೆಲಸ ಕಾರ್ಯಗಳು ಏನಾದರೂ ಸ್ಥಗಿತಗೊಂಡ್ರೂ ಸಹ, ಅಂದ್ರೆ ದೀರ್ಘಕಾಲದಿಂದ ಎಂದು ಅವರ ಒಂದು ಕೆಲಸ ಸ್ಟ್ರಕ್ ಆಗಿದ್ರೆ, ಏನಾದ್ರು ಬ್ಯಾಲೆನ್ಸ್ ಇದ್ರೆ ಅದನ್ನು ಕೂಡ ಕಂಪ್ಲೀಟ್ ಆಗಿ ಕೆಲಸವನ್ನು ಪುನಃ ಅವರು ಪ್ರಾರಂಭಿಸಬಹುದು. ಅಂದ್ರೆ ನಿಂತಿರುವಂತಹ ಕೆಲಸ ಮತ್ತೆ ಮುಂದೆ ಹೋಗ್ತದೆ ಅಂತ ಹೇಳ್ಬೋದು. ಮತ್ತು ಉದ್ಯೋಗಸ್ಥರು ಪ್ರಮೋಷನ್ ಪಡೆಯುವಂತಹ ಸಂಭವವಿದೆ. ಹಾಗೆ ಹೊಸ ಆದಾಯದ ಮೂಲಗಳು ಮತ್ತು ಅದರ ಮಾರ್ಗಗಳು ಕೂಡ ಹೆಚ್ಚಾಗಿ ಅವರಿಗೆ ತೆರೆಯುತ್ತದೆ, ಓಪನ್ ಆಗ್ತದೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಈ ರಾಶಿಯವರ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಹೆಚ್ಚಿಸ್ತದೆ ಅಂತ ಹೇಳ್ಬೋದು. ಇನ್ನು 2024ರ ಮೇ ತಿಂಗಳಲ್ಲಿ ಗುರು ತನ್ನ ರಾಶಿಯನ್ನು ಬದಲಾಯಿಸಿದಾಗ ನಿಮ್ಮ ಒಂದು ಅಭಿವೃದ್ಧಿಯ ಹಾದಿಯು ಕೂಡ ನಿಮಗೆ ಕಾಣಲಿದೆ. ನಿಮ್ಮ ಒಂದು ಸಾಮರ್ಥ್ಯದಿಂದ ನೀವು ಪ್ರತಿಯೊಂದು ಕಾರ್ಯದಲ್ಲೂ ಸಹ ಯಶಸ್ಸನ್ನು ಸಾಧಿಸಬಹುದು. ಇದರೊಂದಿಗೆ ಶನಿ ಗ್ರಹ ಹಿಮ್ಮುಖವಾಗಿದ್ದರೂ ಸಹ ಈ ರಾಶಿಯ ಜನರು ಆರ್ಥಿಕ ಪ್ರಯೋಜನವನ್ನು ಕೂಡ ಪಡೆಯುತ್ತಾರೆ. ಇನ್ನು 2024ರಲ್ಲಿ ಶನಿ ಸ್ಥಾನದಲ್ಲಿನ ಬದಲಾವಣೆಯಿಂದಾಗಿ ಈ ರಾಶಿಯವರಿಗೆ ವಿಶೇಷವಾದಂತಹ ಪ್ರಯೋಜನಗಳು ಕೂಡ ಉಂಟಾಗಲಿದೆ ಅಂತ ತಿಳಿಸಲಾಗಿದೆ. ಅದೇ ರೀತಿ ಶನಿಯ ಕೃಪೆಯಿಂದ ಸುಖ ಸಂಪತ್ತು ಕೂಡ ಪ್ರಾಪ್ತಿಯಾಗಲಿದೆ. ಹಾಗೆ ಹೊಸ ಉದ್ಯೋಗ ವ್ಯಾಪಾರ ಯಶಸ್ಸನ್ನು ಕೂಡ ಈ ರಾಶಿಯವರು ನಿರೀಕ್ಷಿಸಬಹುದಾಗಿದೆ ಅಂತೇಳಿ ತಿಳಿಸಲಾಗಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ ಈ ರಾಶಿಯವರಿಗೆ ಶನಿ ಗ್ರಹದ ಪ್ರಭಾವ ಅತ್ಯಂತ ಹೆಚ್ಚು ಮಹತ್ವವಾದಂತಹದ್ದಾಗಿದೆ ಅಂತೇಳಿ ಹೇಳಲಾಗಿದೆ, ತಿಳಿಸಬಹುದಾಗಿದೆ. ಹೀಗೆ ವೀಕ್ಷಕರೇ, ಈ ಒಂದು ಶನಿ ಗ್ರಹ ಅಂದ ಕೂಡಲೇ ಪ್ರತಿಯೊಬ್ಬರು ಸಹ ಅಯ್ಯೋ ದೇವ ಶನಿ ಗ್ರಹನ, ಶನಿ ಕಾಟನ ಅಂತ ಹೇಳ್ತಾರೆ. ಆದ್ರೆ ಶನಿದೇವ ಕೂಡ ನಮಗೆ ಒಳ್ಳೆಯದನ್ನ ಮಾಡ್ತಾನೆ. ಅದನ್ನ ಈ ಒಂದು ವರ್ಷದಲ್ಲಿ ನಮಗೆ ಗೊತ್ತಾಗ್ತದೆ. ಪ್ರತಿಯೊಂದು ರಾಶಿಗಳ ಮೇಲೆ ಕೂಡ ಶನಿಯ ಪ್ರಭಾವ ಉಂಟಾಗಿದೆ ಅಂತೇಳಿ ನಾನು ಒಂದೊಂದು ರಾಶಿ ಕೂಡ ನಾನು ತಿಳಿಸ್ತಾ ಬರ್ತೇನೆ. ಹೀಗೆ ಇನ್ನು ಅನೇಕ ವಿಚಾರ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.